ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಹೋಗ್ತಾ ಇರೋದು ಕಾಸ್ಕೋಗೆ. ಅಲ್ಲಿ ಏನೇನಿದೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ. ಯಾರ್ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂತ ಅಂದರೆ, ನಾನು, ನನ್ನ ಹಸ್ಬೆಂಡ್, ನಮ್ಮ ಮಾವ ಮತ್ತು ನಮ್ಮ ಅತ್ತೆ, ಇಷ್ಟು ಜನ ಹೋಗ್ತಾ ಇದ್ದೀವಿ ಕಾಸ್ಕೋಗೆ. ನೀವು ನಮ್ಮ ಜೊತೆ ಕಾಸ್ಕೋಗೆ ಬರ್ತಿರೋದು ನಿಮಗೆ ಏನು ಫೀಲ್ ಆಗ್ತಾ ಇದೆ ಅಪ್ಪ? ತುಂಬ ಚೆನ್ನಾಗಿ ಎಕ್ಸೈಟ್ಮೆಂಟ್ ಆಗಿತ್ತು. ಬಹಳ ಎಕ್ಸೈಟ್ಮೆಂಟ್ ಇಲ್ಲ ಎಕ್ಸೈಟ್ಮೆಂಟ್ ತೋರಿಸ್ತಾನೆ ಇಲ್ಲ ಮುಖದಲ್ಲಿ, ಆ ಫೀಲಿಂಗೇ ಲೈಕ್ ಇವಾಗ ಹೊರಟಿದೀವಿ ಎಲ್ರು. ಸೊ ಎಷ್ಟೊತ್ತಾಗತ್ತೆ ಅಂತ ಅಂದ್ರೆ 26 ಮಿನಿಟ್ಸ್ ಆಗುತ್ತೆ ಇಲ್ಲಿಂದ, ನಮ್ಮ ಮನೆಯಿಂದ ಅಲ್ಲಿಗೆ. ಹೋಗೋಣ, ಹೆಂಗಿರುತ್ತೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಾನು, ನಮ್ಮ ಅತ್ತೆ ಮತ್ತೆ ನಮ್ಮ ಮಾವ, ನನ್ನ ಹಸ್ಬೆಂಡ್ ಎಲ್ರು ಹೋಗ್ತಾ ಇದೀವಿ. ನನ್ನ ಹಸ್ಬೆಂಡ್ ಟೇಕ್ 2 ಟೇಕ್ 3. ಅಮ್ಮ, ನಿಮ್ಗೇನ್ ಫೀಲ್ ಆಗ್ತಿದೆ? ಹ್ಯಾಪಿನೆಸ್. ಗ್ರಾಸರಿ ಶಾಪಿಗೆ ಬರೋದಂತ ಅಂದರೆ ವುಮೆನ್ಸ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ ಅನ್ನೋದಕ್ಕೆ ನಾವಿಬ್ಬರೇ ಕಾರಣ, ನಾವಿಬ್ಬರೇ ಸಾಕ್ಷಿ. ಅಲ್ಲಿ ನನ್ನ ಹಸ್ಬೆಂಡ್ ಇದ್ದಾರೆ. ಏನಕ್ಕೆ ಅಂತ ಅಂದರೆ, ನಾವಿಲ್ಲಿ ಈಗ ಇಂಡಿಯಾದಲ್ಲಿ ಹೆಂಗೆ ಮೆಟ್ರೋಗೆ ಒಂದು ಕಾರ್ಡ್ ಮಾಡಿಸ್ಬೇಕಾಗತ್ತೆ, ಅದೇ ಥರ ಮೆಂಬರ್ಶಿಪ್ ಕಾರ್ಡ್ನ ಇಲ್ಲೂ ಕೂಡ ಮಾಡಿಸ್ಬೇಕು. ಅದು 1 ಇಯರ್ಗೆ $60 ಇರುತ್ತೆ. ಅದನ್ನು ಮಾಡಿಸೋದಕ್ಕೆ ಅಂತ ಹೋಗ್ತಿದ್ರೆ, ಒಂದು ಫ್ಯಾಮಿಲಿಗೆ 1 ಕಾರ್ಡ್ ಮಾಡಿಸಿದ್ರೆ ಸಾಕು. ಸೊ ನಾವೆಲ್ಲ ಹೋಗ್ಬೋದು, ಆ ಕಾರ್ಡನ್ನು ಇಟ್ಕೊಂಡ್ರೆ ಯಾರು ಬೇಕಾದರೂ ಹೋಗ್ಬೋದು. ಏನೋ ಸಾಧಿಸಿರೋ ಅಂಥ ಕಳೆ ನಮ್ಮ ಮನೆಯವರ ಮುಖದಲ್ಲಿ. ಕಾರ್ಡ್ ಸಿಕ್ಕಿದೆ. ಇದು ಬಂದ್ಬಿಟ್ಟು ಬೀಫ್ ಮತ್ತು ಪೋರ್ಕ್ ಇರೋವಂಥ ಸೆಕ್ಷನ್ನು. ಇಲ್ಲಿ ನಮ್ಗೆ ಯಾವ ಕೆಲಸನೂ ಇಲ್ಲ. ಬನ್ನಿ ಬೇರೆ ಕಡೆ ಹೋಗೋಣ. ಇದೆಲ್ಲ ಅದೇ ಇರೋದು. ಓ ಗಾಡ್, ಇದನ್ನೆಲ್ಲ ಹೆಂಗೆ ತಿಂತಾರೋ ಇವ್ರುಗಳು. ಇದು ಬಂದ್ಬಿಟ್ಟು ಚಿಕನನ್ನು ಮ್ಯಾರಿನೇಟ್ ಮಾಡಿ ಇಟ್ಟಿರೋವಂಥದ್ದು. ಯೂಶಲಿ ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಕೂಡ ಕೆಲಸ ಮಾಡೋಕ್ಕೆ ಹೋಗ್ತಾರೆ. ಅವ್ರುಗಳಿಗೆ ಟೈಮೇ ಸಿಗಲ್ಲ ಪಾಪ. ಸೊ ಹಂಗಾಗಿ ಇದು ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಟಿರೋದ್ರಿಂದ ಇದನ್ನು ತೊಗೊಂಡೋಗಿ ಇಟ್ಕೊತಾರೆ ಅವ್ರುಗಳು. ಏನಾದರೂ ಬೇಗ ಆಗಬೇಕಂತ ಅಂದರೆ ಇದನ್ನು ಜಸ್ಟ್ ಓವನಲ್ಲಿ ಇಟ್ಬಿಟ್ಟು ಮಾಡಿಬಿಟ್ಟು ತಿಂತಾರೆ. ಸೊ ಹಂಗಾಗಿ ಇದನ್ನು ಅದಕ್ಕೋಸ್ಕರ ಇಟ್ಕೊಂಡಿರ್ತಾರೆ. ಎಲ್ಲ ರೆಡಿ ಇರುತ್ತೆ. ಇದನ್ನು ಜಸ್ಟ್ ತೊಗೊಂಡೋಗೋದು, ಸುಡೋದು, ತಿನ್ನೋದಷ್ಟೆ. ಇದು ಬಂದ್ಬಿಟ್ಟು ಚಿಕನ್ ಥರನೇ. ಇದು ಪೋರ್ಕ್ ಮತ್ತು ಬೀಫ್ನ ಈ ಥರ ಮಾಡಿ ಇಟ್ಟಿರ್ತಾರೆ. ಯಾರಿಗೆ ಬೇಕು ಅವರು, ಯಾರು ಬೀಫ್ ತಿಂತಾರೆ, ಪೋರ್ಕ್ ತಿಂತಾರೆ, ಅವ್ರು ಬೇಕಿದ್ರೆ ಎತ್ಕೊಂಡೋಗ್ಬಿಟ್ಟು ಇದನ್ನು ಅವ್ರು ಮಾಡ್ಕೊಳ್ತಾರೆ. ಇಲ್ಲಿ ಯೂಶಲಿ ಚಿಕನ್ ತಿನ್ನೋದು ಬರೀ ಇಂಡಿಯನ್ಸ್ ಮಾತ್ರನೇ. ಇಲ್ಲೆಲ್ಲ ತಿನ್ನೋದು ಇಲ್ಲಿ ಫಿಶ್ ಮತ್ತು ಬೀಫ್ ಮತ್ತು ಪೋರ್ಕ್ ಮಾತ್ರನೇ ತಿನ್ನೋದು. ಇದೆಲ್ಲ ಕ್ರ್ಯಾಬ್. ಇದು ನಾವೆಲ್ಲ ಚಿಕ್ಕದ್ರಲ್ಲಿ ನಾವು ಹಳ್ಳಿಲಿದ್ದಾಗ ಹೊಲ್ದ ಹತ್ರ ಹೋಗ್ಬಿಟ್ಟು ಚಿಕ್ಕ ಚಿಕ್ಕ ಏಡಿಗಳು ಸಿಗ್ತಿರ್ತಿತ್ತು. ಅದನ್ನು ತಗೊಂಡು ಅಲ್ಲೇ ಸುಟ್ಬಿಟ್ಟು ತಿಂತಿದ್ವಿ. ಇವಾಗಂತೂ ನಾವು ಕ್ರ್ಯಾಬ್ ತಿಂದು 8 ಇಯರ್ಸೇ ಆಗೋಗಿದೆ. ತಿಂದೇ ಇಲ್ಲ. ನಾನು ಅನ್ಕೊತಾ ಇದ್ದೀನಿ ತಿನ್ಬೇಕಂತ, ತಿನ್ನೋಕ್ಕೆ ಆಗಿಲ್ಲ. ಈ ಕ್ರ್ಯಾಬ್ಗಳನ್ನ ನೋಡಿದಾಗೆಲ್ಲ ನಾವು ಚಿಕ್ಕದ್ರಲ್ಲೆಲ್ಲ ತಿಂದಿರೋದೇ ನೆನಪಾಗುತ್ತೆ. ಇದು ಬಂದ್ಬಿಟ್ಟು ಚಿಕನ್ನು.
ಸೊ ಇಲ್ಲಿ ಎಲ್ಲ ಪಾರ್ಟ್ಸ್ಗಳನ್ನ ಡಿವೈಡ್ ಮಾಡಿ ಇಟ್ಟಿರ್ತಾರೆ. ಸೊ ಒಂದು ಬಂದ್ಬಿಟ್ಟು ಲಾಲಿಪಾಪ್ ಮತ್ತು ಲೆಗ್ ಪೀಸ್ ಇದನ್ನೆಲ್ಲ ಡಿವೈಡ್ ಮಾಡಿ ಇಟ್ಟಿರ್ತಾರೆ. ಇದೇನು ಅನ್ನೋದಂತೂ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದೆಲ್ಲ ನೋಡ್ತಿರೋದೇ ನನ್ನ ಫಸ್ಟ್ ಟೈಮ್. ಮೇ ಬಿ ಇದೆಲ್ಲ ಸೀ ಫುಡ್ಡಲ್ಲೇ ಇರುತ್ತೆ, ಬಟ್ ಐ ಡೋಂಟ್ ನೋ ಇದೆಲ್ಲ ಏನಂತ ಹೇಳ್ಬಿಟ್ಟು. ಮೇ ಬಿ ಇದು ಆಕ್ಟೋಪಸ್. ಇದೆಲ್ಲ ಬೀಫ್ ಮತ್ತೆ ಪೋರ್ಕ್ ಇದ್ದು ಇದನ್ನೆಲ್ಲ ಫುಲ್ ಸ್ಲೈಸ್ ಮಾಡಿ ಇಟ್ಟಿರ್ತಾರೆ. ಇದನ್ನ ಜಸ್ಟ್ ಹಂಗೇನೆ ತವಾ ಮೇಲೆ ಹಾಕ್ಬಿಟ್ಟು ಪೆಪ್ಪರ್ ಮತ್ತೆ ಸಾಲ್ಟ್ ಹಾಕ್ಬಿಟ್ಟು ಹಂಗೇನೆ ಬಿಸಿ ಮಾಡ್ಬಿಟ್ಟು ತಿಂತಾರೆ ಅವ್ರುಗಳು. ಈ ತರ ಇದೆ ಇಲ್ಲಿ ಎಲ್ಲ ಚೀಸ್ ಸೆಕ್ಷನ್. ಈ ಬಾಕ್ಸ್ ಅಲ್ಲಿ ಇರೋದೇನಾ? ಇಲ್ಲೆಲ್ಲ ಎಲ್ಲಾ ತರ ಚೀಸ್ಗಳು ಇಟ್ಟಿದ್ದಾರೆ. ಈ ಬಾಕ್ಸ್ ಅಲ್ಲಿ ಗ್ರೀನ್ ಅಲ್ಲಿ ಡಿಶ್ ವಾಷರ್ಸು ಮತ್ತು ಕ್ಲಾತ್ ವಾಷಿಂಗ್ ಪೌಡರ್ಸು ಅದೆಲ್ಲ, ಇದೆಲ್ಲ ಜ್ಯೂಸ್ದು ಸೆಕ್ಷನ್ಸ್. ಇದೆಲ್ಲ ಇಲ್ಲಿ ಯಾವುದೋ ಒಂದು ಐಸ್ ಕ್ರೀಮ್ ಬ್ರ್ಯಾಂಡನ್ನ ಟೇಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕೊಡ್ತಿದ್ದಾರೆ. ಸೊ ಟ್ರೈ ಮಾಡಲಿ ಅಂತ ಹೇಳ್ಬಿಟ್ಟು ನೋಡೋಣ. ನಾವು ಅದನ್ನು ತಗೊಳ್ಳಲ್ಲ, ಬಟ್ ಸ್ಟಿಲ್ ಫ್ರೀಯಾಗಿ ಕೊಟ್ಟರೆ ನಾವು ಬಿಡೋಕ್ಕಾಗತ್ತಾ? ದಿಸ್ ಇಸ್ ಆಲ್ ಕಾಫಿ ಸೆಕ್ಷನ್ಸ್. ಇದೆಲ್ಲ ಕಾಫಿ ಪೌಡರ್ಸು ಮತ್ತು ಟೀ ಪೌಡರ್ಸ್ಗಳಿಗೆ ಬರುತ್ತಲ್ಲ ಅದು ಇರೋದು ಇಲ್ಲೆಲ್ಲ. ಸೊ ನೆಸ್ಕೆಫೆ, ಸ್ವಲ್ಪ ನೆಸ್ಕೆಫೆ, ಫುಲ್ ಚಾಕ್ಲೇಟ್ ಕೌಂಟರ್ ಇದು. ಇಲ್ಲಿ ಕೊಟ್ಬಿಟ್ಟು ಚೆಕ್ ಮಾಡಿಸಿ ಹೋಗ್ಬೇಕು. ಸುಮ್ಮನೆ ಇವಳು ಅದನ್ನೇ ಮಾಡ್ತಾಳ. ಮಗನಿಗೆ ಮುಜುಗರ ಆಗಿದೆ. ಫೈನಲ್ಲಿ ಮುಗಿಸಿ ಏನು ತಗೊಳ್ಳಲ್ಲ ಅಂತ ಬಂದು 15,000 ದುಡ್ಡು ಮಾಡಿಬಿಟ್ಟು ಮನೆಗೆ ಹೋಗ್ತಿದೀವಿ. ಇವಾಗ ಏನು ತಗೊಳ್ಳೋದು ಬೇಡ, ಜಸ್ಟ್ ಹಂಗೆ ನೋಡ್ಬಿಟ್ಟು ಹೋಗೋಣ ಅಂತ ಬಂದಿದ್ದು. ಬಟ್ ನಾವು ಇವಾಗ ತಗೊಂಡಿರೋದು ಬಂದ್ಬಿಟ್ಟು ಒಂದು 2-3 ತಿಂಗಳಿಗೆ ನಮಗೆ ನೆಕ್ಸ್ಟ್ ಏನಾದರೂ ತಗೊಬೇಕು ಅಂತ ಅಂದರೆ ಅಷ್ಟು ಖರ್ಚು ಬರಲ್ಲ. ಸೊ ಓಕೆ, ಇವತ್ತಿನ ಶಾಪಿಂಗ್ ಗುಡ್ ಗುಡ್ ಗುಡ್. ಕಾಸ್ಕೋ ನೋಡ್ಬಿಟ್ಟು ಏನ್ ಅನ್ನಿಸ್ತು ಅಪ್ಪ ನಿಮಗೆ? ವೆರಿ ಎಕ್ಸೈಟ್ಮೆಂಟ್. ಅಲ್ಲ, ಏನ್ ಅನ್ನಿಸ್ತು ಎಕ್ಸೈಟ್ಮೆಂಟ್, ವೆರಿ ಎಕ್ಸೈಟ್ಮೆಂಟ್. ನಿಮಗೆ ಯೂಟ್ಯೂಬ್ ಬಗ್ಗೆ ಏನಾದ್ರೂ ನಾಲೆಡ್ಜ್ ಇದ್ರೆ ನಮ್ಮ ಹತ್ರ ಶೇರ್ ಮಾಡಿ ಅಪ್ಪ. ಇದು ಬ್ರೆಡ್ ಎಲ್ಲ ಈಗ ಇವಾಗ ಏನಾದ್ರೂ ಇದೆಯಾ? ಓಕೆ, ನೀವ್ ಹೇಳಿ ಅಮ್ಮ, ನಿಮ್ಗೆ ಏನ್ ಅನ್ನಿಸ್ತು? ನೋ ಡಿಫ್ರೆನ್ಸ್. ಇಂಡಿಯಾ ಮೆಟ್ರೋ ಫಾರ್ ದಿ ಅಂಡ್ ಆಕ್ಲೆಂಡ್ ಮೆಟ್ರೋ ಸೇಮ್ ಟು ಸೇಮ್. ಸೇಮ್ ಟು ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಬರ್ಗರ್ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಸಖತ್ ಹೊಟ್ಟೆ ಹಶ್ವಾಗಿದೆ, ಯಾರಿಗೂ ಎನರ್ಜಿ ಇಲ್ಲ. ಅಲ್ಲಿ ಟ್ರಯಲ್ ಮಾಡೋದಕ್ಕೆ ಅಂತ ಇದ್ದಿದ್ದು 1-2 ಚಾಕ್ಲೇಟ್ ಮತ್ತೆ ಜ್ಯೂಸ್ ಅಷ್ಟೇನೆ ಸಿಕ್ಕಿದ್ದು. ಐಸ್ ಕ್ರೀಮ್ ತಿನ್ನೋಣ ಅಂತ ನಿಂತಿದ್ವಿ, ಬಟ್ ಐಸ್ ಕ್ರೀಮ್ ತುಂಬಾ ಫ್ರೋಸನ್ ಇದೆ ಅಂತ ಹೇಳ್ಬಿಟ್ಟು ಅದು ನಮ್ಗೆ ಸಿಗ್ಲಿಲ್ಲ. ಸೊ ಅಷ್ಟು ಬಿಟ್ರೆ ಅದಕ್ಕೆ ನಮಗೇನು ತಿನ್ನೋಷ್ಟು ಆಗಿಲ್ಲ, ಮತ್ತೆ ಎನರ್ಜಿನೂ ಇಲ್ಲ. ಸೊ ಅಲ್ಲೆಲ್ಲ ಒಳಗಡೆ ಇದ್ದಿದ್ದು ಬಂದ್ಬಿಟ್ಟು ಬರೀ ಬೀಫು ಮತ್ತೆ ಪೋರ್ಕ್ ಅಷ್ಟೇನೆ. ಎಕ್ಸ್ಕ್ಯೂಸ್ ಮೀ, ಯಾಕೆ ಆ್ಯಕ್ಚುಲಿ ಈ ಕಂಪನಿ ಬಂದ್ಬಿಟ್ಟು ಇದು ಕೇಕ್ ಕಂಪನಿ. ನ್ಯೂಜಿಲ್ಯಾಂಡ್ನಲ್ಲಿ ಬೆಸ್ಟ್. ನಾನು ಎಲ್ಲೋದ್ರೂ ಕೇಕ್ ಅಂತ ನೋಡಿರೋದು ಇದು ಒಂದೇ ಕಂಪನಿ ಕೇಕ್ಗಳನ್ನ ನಾನು ಜಾಸ್ತಿ ನೋಡಿರೋದು. ಬಾಕಿ ಇದು ಕೇಕ್ದು ಕಂಪನಿಗಳು ಅಷ್ಟೊಂದು ಫೇಮಸ್ ಆಗಿಲ್ಲ, ಅಷ್ಟೊಂದೆಲ್ಲ ನಾನು ನೋಡಿಲ್ಲ. ಇದು ಬಂದ್ಬಿಟ್ಟು ಇಲ್ಲಿ ಯಾವುದೇ ಕೇಕ್ ಶಾಪ್ಗೆ ಹೋಗಿ ನಮ್ಗಳ ಹತ್ರ ಇವಾಗ ಆಪ್ಷನ್ಸ್ ಇರುತ್ತಲ್ಲ ಇಂಡಿಯಾದಲ್ಲಿ, ಪೇಸ್ಟ್ರೀಸ್ ಆಗಿರ್ಬೋದು ಅಥವಾ ನಾರ್ಮಲ್ ಬ್ರೆಡ್ ಕೇಕ್ ಆಗಿರ್ಬೋದು, ಆ ಥರ ಎಲ್ಲ ಸಿಗುತ್ತಲ್ಲ, ಆ ಥರ ಇಲ್ಲಿ ಕಮ್ಮಿ ಸಿಗೋದು. ಎಲ್ಲ ತಿನ್ನೋದಕ್ಕೆ ತುಂಬ ಕಮ್ಮಿ. ಇಲ್ಲಿ ಚೀಸ್ ಕೇಕ್ನ ತುಂಬ ಜಾಸ್ತಿ ತಿಂತಾರೆ. ಸೊ ಅದು ಚೀಸ್ ಕೇಕ್ ಕಂಪನಿ ಇದು. ಇಲ್ಲಿ ನಾರ್ಮಲ್ ಕೇಕ್ ಕೂಡ ಸಿಗುತ್ತೆ, ಇಲ್ಲ ಅಂತಲ್ಲ, ಬಟ್ ಚೀಸ್ ಕೇಕ್ ಇಲ್ಲಿ ತುಂಬ ಫೇಮಸ್. ಇದೇ ಬ್ರ್ಯಾಂಡ್ ತುಂಬ ಫೇಮಸ್ ಇಲ್ಲಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.